ಉಡುಪಿಯ ಕಾರ್ಕಳ ನೆಲ್ಲಿಕಾರು ಮಾರ್ಗ್ ಮಧ್ಯೆ ನಡೀತಾ ಇದ್ದ ರಸ್ತೆ ಅಗಲೀಕರಣ ಕಾಮಗಾರಿ ವೇಳೆ ಸರ್ಕಾರಿ ಬಸ್ ಮೇಲೆ ಮರ ಬಿದ್ದಿದೆ. ಮರ ತೆರವು ವೇಳೆ ನಡೆದ ಅವಘಡದಿಂದಾಗಿ ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ವೈದ್ಯರಿಗೆ ಮಾನವೀಯತೆ ಮರೆತು ಹೋಯಿತಾ ಎಂಬ ಪ್ರಶ್ನೆ ಎದುರಾಗಿದೆ. ವಯೋವೃದ್ಧೆಗೆ ಬೆಡ್ ನೀಡದೆ ನೆಲದ ಮೇಲೆ ಕೂರಿಸಿ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಗ್ಲೂಕೋಸ್ ಬಾಟಲ್ ಹಾಕಲಿಕ್ಕೆ ಸ್ಟ್ಯಾಂಡ್ ಸಹ ನೀಡಿಲ್ಲ. ನೆಲದ ಮೇಲೇನೆ ವೃದ್ಧೆ ನರಳಾಡ್ತಾ ಇರುವಂತಹ ದೃಶ್ಯ ಸಾಕಷ್ಟು ವೈರಲ್ ಆಗ್ತಾ ಇದೆ. ವೈದ್ಯರು ತಲೆ ಕೆಡಿಸಿಕೊಂಡಿಲ್ಲ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜನ. ವೈದ್ಯರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮಂತ್ರಾಲಯದಲ್ಲಿ ಗುರು ಸಾರ್ವಭೌಮರ ಪಟ್ಟಾಭಿಷೇಕ ಮಹೋತ್ಸವ ನಡೀತಾ ಇದೆ. ಮಂತ್ರಾಲಯ ಮಠದಲ್ಲಿ ಸಡಗರ ಸಂಭ್ರಮ ಕಳೆಗಟ್ಟಿದೆ. ಗುರು ಸಾರ್ವಭೌಮರ 402ನೇ ಪಟ್ಟಾಭಿಷೇಕ ಹಾಗೂ 428ನೇ ವರ್ಧಂತಿ ಮಹೋತ್ಸವ ನಡೀತಾ ಇದೆ. ಇಂದಿನಿಂದ 7 ದಿನಗಳ ಕಾಲ ಶ್ರೀಮಠದಲ್ಲಿ ವೈಭವೋಪೇತ ಧಾರ್ಮಿಕ ಕಾರ್ಯಕ್ರಮ ಜರುಗಲಿವೆ. ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಉತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಬೆಳಗ್ಗೆಯಿಂದಲೇ ಸುಪ್ರಭಾತ, ನಿರ್ಮಲ ವಿಸರ್ಜನೆ, ಮೂಲ ರಾಮದೇವರ ಪೂಜೆ ನಡೆಯಿತು. ಇದಲ್ಲದೆ ಅಲಂಕಾರ ಸೇವೆ, ಉತ್ಸವ ಮೂರ್ತಿ, ಶ್ರೀ ಪ್ರಹ್ಲಾದ ರಾಜರ ಮೆರವಣಿಗೆ, ನಾನಾ ಕಾರ್ಯಕ್ರಮಗಳು ನಡೆಯಲಿವೆ. ಮೊದಲನೇ ಸತಿ ಬಂದಿದ್ದೀವಿ ನಾವು. ತುಂಬ ಖುಷಿ ಆಯಿತು. ಮಡಿಕೇರಿಯಿಂದ ಬಂದಿದ್ದೀವಿ. ಅದೇ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ನಿನ್ನೆ ರಾತ್ರಿ ಬಂದಿದ್ದು ನಾವು. ರಾತ್ರಿಯೂ ತುಂಬ ಚೆನ್ನಾಗಾಯಿತು ದರ್ಶನ. ಇವತ್ತು ಆಯಿತು. ರಾಘವೇಂದ್ರ ಮಹಿಮೆ ಹೇಳಬೇಕಾ? ಎಲ್ಲರೂ ಇಲ್ಲಿ ನೆರೆದಿರೋ ಜನರಿಗೆ ಎಲ್ರಿಗೂ ಗೊತ್ತು ರಾಘವೇಂದ್ರನ ಮಹಿಮೆ. ವಿಜಯನಗರದಲ್ಲಿ ಪುನೀತ ಮಾಲೆ ಪ್ರಾರಂಭವಾಗಲಿದೆ. ಮಾರ್ಚ್ 1ರಿಂದ ಹೊಸಪೇಟೆ ನಗರದ ಅಪ್ಪು ಪುತ್ಥಳಿ ಬಳಿ ಅಭಿಮಾನಿಗಳು ಮಾಲೆಯನ್ನ ಧರಿಸಿ ಮಾರ್ಚ್ 18ಕ್ಕೆ ಅಪ್ಪು ಪುಣ್ಯಭೂಮಿ ದರ್ಶನವನ್ನ ಮಾಡಲಿದ್ದಾರೆ. ದರ್ಶನದ ಬಳಿಕ ಹಂಪಿಯಲ್ಲಿ ಅಭಿಮಾನಿಗಳು ಮಾಲೆ ವಿಸರ್ಜನೆ ಮಾಡಲಿದ್ದಾರೆ.